ದ ಫಾಲ್ ಗೈ 1980s ರಿಲೀಸ್ ಆಗಿದ್ದ ಫಾಲ್ ಗೈ ಅನ್ನೋ ಟಿವಿ ಸೀರೀಸ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಡೆಡ್ ಪೂಲ್, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆ್ಯಂಡ್ ಬುಲೆಟ್ ಟ್ರೈನ್ನ ಡೈರೆಕ್ಟ್ ಮಾಡಿರೋ ಡೇವಿಡ್ ಲೀಚ್ ಈ ಮೂವಿನೂ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಬರೀ ಅದಷ್ಟೇ ಅಲ್ಲ, ರೈಟರ್, ಪ್ರೊಡ್ಯೂಸರ್, ಸ್ಟಂಟ್ ಕೊರಿಯೋಗ್ರಾಫರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಈ ಮೂವಿಗೆ. ಇನ್ನು ಈ ಮೂವಿಲಿ ರಯಾನ್ ಗಾಸ್ಲಿಂಗ್ ಆ್ಯಂಡ್ ಎಮಿಲಿ ಬ್ಲಂಟ್ ಮೇನ್ ಲೀಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಈ ಸಿನಿಮಾನ ಕನ್ನಡದಲ್ಲೂ ಡಬ್ ಮಾಡಿ ಬಿಟ್ಟಿದ್ದಾರೆ. ಸೊ ಈ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ನಮ್ಮ ಹೀರೋ ಕಾರ್ಟ್ ಸ್ಕೇವರ್ಸ್ ಒಬ್ಬ ಹಾಲಿವುಡ್ ಸ್ಟಂಟ್ ಪರ್ಫಾರ್ಮರ್ ಆ್ಯಂಡ್ ಫೇಮಸ್ ಆಕ್ಷನ್ ಸ್ಟಾರ್ ಟಾಮ್ ರೈಡರ್ಗೆ ಬಾಡಿ ಡಬಲ್ ಆಗಿ ಕೆಲಸ ಕೂಡ ಮಾಡ್ತಿರ್ತಾನೆ. ಒಂದಿನ ಕೆಲಸ ಮಾಡಬೇಕಾದ್ರೆ ಒಂದು ಬಿಲ್ಡಿಂಗ್ ಇಂದ ಮಿಸ್ ಆಗಿ ಕೆಳಗೆ ಬಿದ್ದೋಗ್ಬಿಡ್ತಾನೆ. ನೆಕ್ಸ್ಟ್ ಅವ್ನ ಕೆರಿಯರ್ ಮುಗ್ದೋಯ್ತು ಅನ್ನೋ ಟೈಮಲ್ಲಿ ಮುಂದೆ ಅವ್ನ ಲೈಫಲ್ಲಿ ಏನೇನು ನಡೆಯುತ್ತೆ, ಹೀರೋಯಿನ್ ಜೋಡಿ ಮೊರೆನೋ ಮತ್ತೆ ಕಾಲ್ಟ್ ಹೆಂಗೆ ಮೀಟ್ ಆಗ್ತಾರೆ ಆ್ಯಂಡ್ ಟಾಮ್ ರೈಡರ್ ಕಾಣೆ ಆಗಿದ್ದು ಹೇಗೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಈ ಮೂವಿ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಮಾಡಿದ್ದಾರೆ. ಈ ಆಕ್ಷನ್ ಥ್ರಿಲ್ಲರಲ್ಲಿ ರೊಮ್ಯಾನ್ಸ್ ಆ್ಯಂಡ್ ಕಾಮಿಡಿನ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಇಲ್ಲಿ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಆಗಲಿ, ಒಬ್ಬ ಸ್ಟಂಟ್ ಮಾಸ್ಟರ್ಗೂ ಕ್ಯಾಮ್ರಾ ಆಪರೇಟರ್ಗೂ ಕ್ರಿಯೇಟ್ ಆಗೋ ಫನ್ ಸಿಚುಯೇಷನ್ಸ್ಗಳನ್ನ ಸ್ಟಾರ್ಟಿಂಗಲ್ಲಿ ನೋಡ್ಬೋದು. ಬಟ್ ಅದಾದಮೇಲೆ ಥ್ರಿಲ್ಲಿಂಗ್, ಆ್ಯಕ್ಷನ್, ಅಡ್ವೆಂಚರ್ ವೈಬ್ಸ್ ಮೂಲಕ ತಗೊಂಡೋಗ್ತಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಂಟರ್ಟೈನಿಂಗ್ ಮಾಡ್ತಾನೆ ಇರ್ತಾರೆ. ಇದ್ರ ಜೊತೆಗೆ ಥ್ರೂ ಔಟ್ ದ ಮೂವಿ ಫನ್ ಜನರೇಟ್ ಆಗ್ತಾನೆ ಹೋಗುತ್ತೆ. ಇನ್ನು ಸ್ಟೋರಿ ಫಾರ್ವರ್ಡ್ ಆಗೋ ಪೇಸಿಂಗ್ ಆಗಲಿ, ನರೇಷನ್ ಸ್ಟೈಲ್ ಆಫ್ ಮೂವಿ ಆಗಲಿ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡ್ತಾನೆ ಇರುತ್ತೆ. ಇದ್ರ ಜೊತೆಗೆ ರೊಮ್ಯಾಂಟಿಕ್ ಆ್ಯಂಗಲ್ನ ಬೋರ್ ಆಗದೆ ಇರೋ ಥರ ತೋರಿಸಿದ್ದು ಈ ಮೂವಿಗೆ ತುಂಬಾನೇ ಹೆಲ್ಪ್ ಆಯಿತು. ಆ್ಯಂಡ್ ನಾರ್ಮಲಿ ಎಲ್ಲ ಮೂವೀಸ್ಗಳಲ್ಲೂ ಹೀರೋ ಸ್ಟಂಟ್ಸ್ ಆಗಿರ್ಬೋದು ಆ್ಯಂಡ್ ಅವರ ಆ್ಯಕ್ಷನ್ ಸೀನ್ಸ್ಗಳಾಗಿರ್ಬೋದು ನೋಡೋಕ್ಕೆ ತುಂಬ ಎಕ್ಸೈಟಿಂಗ್ ಆ್ಯಂಡ್ ಗೂಸ್ ಬಂಪ್ಸ್ ಬರೋ ಥರ ಇರುತ್ತೆ. ಬಟ್ ಅದ್ರ ಹಿಂದೆ ಇರೋ ಕೆಲಸ ಮಾಡೋರ್ನ ಆ್ಯಂಡ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಇಂಟೆನ್ಷನಲ್ ಆಗಿ ಕವರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾದಲ್ಲಿ ಸ್ಟೋರಿ ಕಾಂಪ್ಲಿಕೇಟೆಡ್ ಆಗಿ ಏನಿರಲ್ಲ, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರುತ್ತೆ. ಇನ್ನು ಫಸ್ಟ್ ಆಫ್ ಅಲ್ಲಿ ಸೆಂಟ್ರಲ್ ಕಾನ್ಫ್ಲಿಕ್ಟ್ನ ಇಂಟ್ರೊಡ್ಯೂಸ್ ಮಾಡಿ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ಫಾಸ್ಟ್ ಪೇಸಿಂಗ್ ಆಗಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಸಿನಿಮಾ ನೋಡಬೇಕಾದ್ರೆ ಟೆನ್ಷನ್ನ ಎಫೆಕ್ಟಿವ್ ಆಗಿ ಕ್ರಿಯೇಟ್ ಮಾಡಿಸುತ್ತೆ. ಜೊತೆಗೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ನ ಆಡಿಯನ್ಸ್ಗೆ ಎಂಗೇಜಿಂಗ್ ಆಗೋ ರೀತಿನೇ ತೋರಿಸ್ತಾ ಬರ್ತಾರೆ. ಇನ್ನು ಸೆಕೆಂಡ್ ಹಾಫಲ್ಲಿ ಇಲ್ಲಿ ಕಾಂಪ್ಲೆಕ್ಸ್ ಪ್ಲಾಟ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಇಂಟೆನ್ಸ್ ಆ್ಯಕ್ಷನ್ ಸೀನ್ಸ್ಗಳ ಮೇಲೆ ತುಂಬ ಫೋಕಸ್ ಮಾಡಿದ್ದಾರೆ. ಅದು ಗ್ರಿಪ್ಪಿಂಗ್ ಪೇಸ್ನ ಮೇಂಟೈನ್ ಮಾಡ್ತಾ ಹೋಗಿದೆ. ಜೊತೆಗೆ ಅದು ಎಕ್ಸೈಟ್ಮೆಂಟ್ ಮೊಮೆಂಟ್ಸ್ಗಳಿಗೆ ಅಂದರೆ ಕ್ಲೈಮ್ಯಾಟಿಕ್ ಶೋಡೌನ್ಗೆ ಒಳ್ಳೆ ಲೀಡ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಏನಂದರೆ, ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ಎಕ್ಸಲೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಜೊತೆಗೆ ಹ್ಯೂಮರ್, ಫನ್, ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಸಖತ್ತಾಗಿ ವರ್ಕ್ ಆಯಿತು. ಆ್ಯಂಡ್ ಎಲ್ಲೂ ಅನ್ವಾಂಟೆಡ್ ಸೀನ್ಸ್ಗಳನ್ನ ಹಾಕಿಲ್ಲ. ಸ್ಟೋರಿ ಲೈನ್ ಗ್ರಿಪ್ಪಿಂಗ್ ಆಗಿದೆ. ಜೊತೆಗೆ ಸ್ಕ್ರೀನ್ ಪ್ಲೇ ಆಡಿಯನ್ಸ್ನೇ ಎಂಗೇಜ್ ಮಾಡಿಸೋದ್ರಲ್ಲಿ ಸಕ್ಸಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಲ್ಲಿ ಥ್ರೂ ಔಟ್ ದ ಮೂವಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಇನ್ನು ಈ ಸಿನಿಮಾದ ನೆಗೆಟಿವ್ಸ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ತುಂಬ ಕಡೆ ಫ್ಲೆಶ್ಡ್ ಔಟ್ ಆಗೋಯ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ನೆಗೆಟಿವ್ ಇರಲಿಲ್ಲ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ, ರಯಾನ್ ಗಾಸ್ಲಿಂಗ್, ಎಮಿಲಿ ಬ್ಲಂಟ್ ಅವರ ಪರ್ಫಾರ್ಮೆನ್ಸ್ ಆ್ಯಂಡ್ ಅವರ ಮಧ್ಯೆ ಇರೋ ಬಾಂಡಿಂಗ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಮಿಕ್ಕಿದ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಡೀಸೆಂಟಾಗಿ ಚೆನ್ನಾಗಿತ್ತು. ಅವರಿಗೆ ಕೊಟ್ಟಿರೋ ರೋಲ್ನ ಚೆನ್ನಾಗೇ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ, ಸಿನಿಮಾಟೋಗ್ರಫಿ ಆ್ಯಂಡ್ ಸ್ಟಂಟ್ ಕೊರಿಯೋಗ್ರಫಿ ಟಾಪ್ ನಾಚ್. ಆ್ಯಂಡ್ ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ಎಡಿಟಿಂಗ್, VFX ಇವೆಲ್ಲ ಸ್ಟೋರಿ ನರೇಟಿವ್ಗೆ ಅಲ್ಲಿರೋ ಎಲಿಮೆಂಟ್ಸ್ಗಳು ತುಂಬಾ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು BGM ಆ್ಯಂಡ್ ಮ್ಯೂಸಿಕ್, ಸಸ್ಪೆನ್ಸ್, ಟೆನ್ಷನ್ ಬಿಲ್ಡ್ ಮಾಡೋದಕ್ಕೆ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಕ್ಸಲೆಂಟ್ ಆಗಿ ವರ್ಕ್ ಆಯಿತು. ಆ್ಯಂಡ್ ಸೌಂಡ್ ಟ್ರ್ಯಾಕ್ನ ಪರ್ಫೆಕ್ಟ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಇದರಿಂದ ನೋಡಬೇಕಾದ್ರೆ ಆಡಿಯನ್ಸ್ಗೆ ಜೋಶ್ ಮತ್ತು ಬೂಸ್ಟ್ ಆಗೋ ಥರ ಮಾಡುತ್ತೆ. ಸೊ ಓವರ್ ಆಲ್ ಮೂವಿ ಚೆನ್ನಾಗಿದೆ. ಈ ಆ್ಯಕ್ಷನ್ ಲವರ್ಸ್ ಹಾಗೂ ಆ್ಯಕ್ಷನ್ ವಿತ್ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಮೂವಿ 100% ವರ್ತ್ ವಾಚಿಂಗ್ ಸಿನಿಮಾ ಆಗುತ್ತೆ. ಆ್ಯಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಬಟ್ ಅಲ್ಲಲ್ಲಿ ಕಿಸ್ ಸೀನ್ಸ್ ಇರುತ್ತೆ. ಸೊ ಫ್ಯಾಮಿಲಿ ಜೊತೆ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಈ ಮೂವಿ ನಿಮಗೆ ಜಿಯೋ ಸಿನಿಮಾದಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.